ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಲ ನನ್ನ ಸವಾರಿ ತಿರುನೆಲ್ಲಿಯಲ್ಲಿರುವ ಮಹಾವಿಷ್ಣುವಿನ ದೇವಾಲಯಕ್ಕೆ. ಇದು ಒಂದು ಪುರಾತನ ದೇವಾಲಯವಾಗಿದೆ. ಈ ಸ್ಥಳಕ್ಕೆ ನಮ್ಮ ವನಸಿರಿನಾಡು ಎಚ್ ಡಿ ಕೋಟೆಯಿಂದ 68 ಕಿಲೋಮೀಟರ್ ಆಗುತ್ತೆ. ಮೈಸೂರಿನಿಂದ 122 ಕಿಲೋಮೀಟರ್ ಆಗುತ್ತೆ. ಹಾಗೆ ಮಾನಂತವಾಡಿಯಿಂದ 32 ಕಿಲೋಮೀಟರ್ ಅಂತರದಲ್ಲಿದೆ. ಈ ದೇವಾಲಯ ಇರೋದು ಕರ್ನಾಟಕ ರಾಜ್ಯದ ಗಡಿಯ ಹತ್ತಿರವಿರುವ ಕೇರಳದ ಬ್ರಹ್ಮಗಿರಿ ಬೆಟ್ಟದ ಬದಿಯಲ್ಲಿ. ಈ ದೇವಾಲಯದ ಸುತ್ತ ಪರ್ವತ ಮತ್ತು ಕಾಡುಗಳಿಂದ ಕೂಡಿದೆ. ಹಾಗೆ ಈ ದೇವಾಲಯದ ಒಳಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋ ಆಗಿಲ್ಲ. ಅದಕ್ಕೆ ನಾನು ಹೊರಗಡೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಒಳಗಡೆ ಗರ್ಭದ ಗುಡಿ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಒಳಗೆ ಹೋಗೋಕ್ಕೂ ಮುಂಚೆ ಶರ್ಟು ಮತ್ತು ಬನೀನ್ ಎರಡೂ ತೆಗೆದು ಹೋಗಬೇಕು. ನೀವು ಕೂಡ ತಪ್ಪದೆ ಭೇಟಿ ನೀಡಿ. ಬನ್ನಿ. ಹಾಗಾದರೆ ಈ ದೇವಾಲಯದ ಪಕ್ಕ ಇರುವಂತಹ ಪಾಪನಾಶಿನಿ ಹೊಳೆ, ಪಂಚತೀರ್ಥ ಮತ್ತು ಗುಂಡಿಕ ಶಿವನ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಮೊದಲು ಸಿಗೋದು ಪಂಚತೀರ್ಥ. ಇದನ್ನು ದೇವಸ್ಥಾನದ ಕೊಳ ಅಂತಲೂ ಕರೀತಾರೆ. ಅಂದರೆ 5 ತೀರ್ಥಗಳ ಸಂಯೋಜನೆಗೆ ಪಂಚತೀರ್ಥ ಅನ್ನೋದು. ನೀವು ನೋಡ್ತಿರೋ ಹಾಗೆ ಶಂಖತೀರ್ಥ, ಚಕ್ರತೀರ್ಥ, ಗದಾತೀರ್ಥ, ಪದ್ಮತೀರ್ಥ ಮತ್ತು ವಿಷ್ಣುವಿನ ಪಾದತೀರ್ಥಗಳ ಸಂಯೋಜನೆ ಆಗಿರುವಂಥದ್ದು. ಈ ಕೊಳದಲ್ಲಿ ವಿಷ್ಣುವಿಗೆ ಪ್ರಿಯವಾದಂತಹ ಕಮಲನೂ ನೀವು ನೋಡ್ಬೋದು. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಎಡಗಡೆ ಹೋದರೆ ಗುಂಡಿಕಾ ಶಿವನ ದೇವಸ್ಥಾನವನ್ನು ನೋಡ್ಬೋದು. ಬನ್ನಿ, ಇದೇ ನೋಡಿ ಗುಂಡಿಕಾ ಶಿವನ ದೇವಸ್ಥಾನ. ಇಲ್ಲಿ ಶಿವನು ಕಲ್ಲಿನ ಬಂಡೆಯ ಒಳಗೆ ಇರೋ ಅಂಥದ್ದನ್ನು ಕಾಣ್ಬೋದು. ಬನ್ನಿ, ಮುಂದೆ ಇರುವಂತಹ ಪಾಪನಾಶಿನಿ ಹೊಳೆ ಹತ್ರ ಹೋಗೋಣ. ಆ ಸ್ಥಳ ನೋಡ್ತಾ ಅಲ್ಲಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹೊಳೆ ಇಲ್ಲಿ ಕಂಡುಬರುವ ಪ್ರಾಚೀನ ಕಾಲದ ಮರಗಳು, ಔಷಧಿಯ ಗಿಡಮೂಲಿಕೆಗಳ ಬೇರುಗಳು, ಎಲೆಗಳು ಮತ್ತು ಹೂಗಳ ಮೂಲಕ ಹರಿಯುವ ಬ್ರಹ್ಮಗಿರಿ ಅರಣ್ಯದ ಹೃದಯ ಭಾಗದಿಂದ ಬರೋದು. ಈ ಸ್ಥಳಕ್ಕೆ ವಿಷ್ಣುವಿನ ದೇವಾಲಯದಿಂದ 1 ಕಿಲೋಮೀಟರ್ ಅಂತರ ಇದೆ. ಇಲ್ಲಿನ ವಿಶೇಷ ಅಂದರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯನ ಪಾಪ ಎಲ್ಲ ಕಳೆದೋಗುತ್ತೆ. ಅದಕ್ಕೆ ಈ ಹೊಳೆಗೆ ಪವಿತ್ರ ನದಿ ಅಂತಲೂ ಕರೀತಾರೆ. ಈ ಹೊಳೆಯಲ್ಲಿ ಸತ್ತವರಿಗೆ ಪಿಂಡ ಬಿಡುವ ಅಂದರೆ ಅಂತಿಮ ಕಾರ್ಯವನ್ನು ಕೂಡ ಮಾಡ್ತಾರೆ. ಇದಿಷ್ಟು ಇಲ್ಲಿನ ಮಾಹಿತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಸವಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ವಂದನೆಗಳು.